Very good evening to one and all present over here. Respected our Honorable Vice Chancellor, Professor C.M. Tagar, our beloved Registrar, the Santosh Kamgoda Sir, Dr. Shivashini Madam, the resource person, and the coordinator, Kantraju Sir, and all my dear students. Special invite is Dr. Devraju and Subramanian, and all the experts and all my dear students. So today is the end of the 6-day training program session. We all have gathered here for the validation program, and on behalf of all of you, I extend a very warm welcome to our beloved Vice Chancellor Sir, Professor C.M. Tagar. Also extend a very, very warm welcome to our beloved Registrar Sir, Santosh Kamgoda Sir. I welcome the resource person, Dr. Shivashini Madam, on this. I also welcome the coordinator, Kantraju Sir, the other resource persons of this 6-day training program, Devraju and Subramanian, and I extend a very, very warm welcome to all my dear students who have underwent this training program successfully. Now, for the training program we had for all these 6 days, it was meant for all the department students, and you have actively participated except a few departments, and you have taken a very benefit of this program, so that is the happiest thing. All together, sir, science students have attended 75%. Comparatively, our students strength was a bit less, so it is about 60%. And commerce and management, MSW, economics, CCJ, all these were above 80%. And my observation, and you also have undergone these 2 days, that whatever the training that our students have taken, sir, each and every message was given through an activity. Hope you all experienced. Every message is given through an activity, and that's why we have all enjoyed ourselves in the training program. I happily welcome the main pillar of this 6-day event, Professor Venkatesh Sharma. Now, as a part of our love and affection, I request the dignitaries to felicitate our yeah. Okay. Yes, sir. I have a list, sir. In the beginning, I invite our student Ramabai Kirevali from Department of Commerce. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಗುರುವೃಂದಕ್ಕೂ ಮತ್ತು ನನ್ನ ಸ್ನೇಹ ಬಳಗಕ್ಕೆ ಈ ಮುಸ್ಸಂಜೆಯ ನಮಸ್ಕಾರಗಳು. ನಾನು ಈ ಕ್ಷಣ ನಮ್ಮ ವಿದ್ಯಾರ್ಥಿಗಳಿಗಾಗಿ ಸ್ಟೂಡೆಂಟ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿರೋದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನ ತಿಳಿಸಲಿಕ್ಕೆ ಇಚ್ಛಿಸುತ್ತೇನೆ. ಈ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿದ್ದು ವೆಂಕಟೇಶ್ ಶರ್ಮಾ ಸರ್ ಅಂಡ್ ಅವರ್ ಟೀಮ್. ಅವ್ರ ಸರ್ ನಮ್ಗೆ ಯಾವ ರೀತಿಯಾಗಿ ಹೇಳ್ಕೊಟ್ರಪ್ಪ ಅಂತಂದ್ರ, ತುಂಬಾ ಉತ್ಸಾಹಕತೆಯಿಂದ, ನಿರಂತರವಾಗಿ ಮತ್ತು ನಿರಂತರದಿಂದ ಮತ್ತು ಲವಲವಿಕೆಯಿಂದ ಯಾವುದೇ ರೀತಿಯಾದಂತ ವಿಷಯವನ್ನ ಬೇರೆ ಕಡೆಗೆ ಕರೆದೊಯ್ಯದೆ ನಮ್ಗೆ ಯಾವ ರೀತಿಯಾದ ಸ್ಕಿಲ್ ರಿಕ್ವೈರ್ಡ್ ಇದಾವಲ್ಲ
ಅದ್ರ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಮತ್ತು ಸೂಕ್ಷ್ಮವಾಗಿ ಅರ್ಥಗರ್ಭಿತವಾಗಿ ನಮ್ಗೆ ಏನ್ ಮಾಡಿದ್ರೆ ತಿಳಿಸ್ಕೊಟ್ರು. ಅವ್ರು ಕೊಟ್ಟಿರುವಂತಹ ಈ ಕೆಲವೊಂದು ಅಂಶಗಳನ್ನ ನಾವು ನೋಡುವುದಾದ್ರೆ ಫಸ್ಟ್ ಒನ್ ಬರುತ್ತೆ ಶಿಸ್ತು. ಶಿಸ್ತಿನ ಬಗ್ಗೆ ಅವ್ರು ನಮ್ಗೆ ತಿಳಿಸ್ಕೊಟ್ರು. ನೆಕ್ಸ್ಟ್ ನಮ್ಗೆ ಸಮಯ ಪಾಲನೆ ಬಗ್ಗೆ ತಿಳಿಸ್ಕೊಟ್ರು. ಯಾವ ರೀತಿಯಾಗಿ ಸಂವಹನವನ್ನ ಮಾಡ್ಬೇಕಂತ ಹೇಳ್ಕೊಟ್ರು. ನೆಕ್ಸ್ಟ್ ನಾವು ಕ್ರಿಯಾಶೀಲತೆಯನ್ನ ಹೇಗ್ ಮೈಗೂಡಿಸಿಕೊಳ್ಳಬೇಕಂತ ಹೇಳ್ಕೊಟ್ರು. ಒಂದು ವಿಷಯದ ಕುರಿತು ವಿಮರ್ಶಾತ್ಮಕವಾಗಿ ಯಾವ ರೀತಿಯಾಗಿ ನಾವು ಚಿಂತನೆಯನ್ನ ಮಾಡ್ಬೇಕಂತ ನಮಗೆ ತಿಳಿಸ್ಕೊಡ್ತಾರ. ನೆಕ್ಸ್ಟ್ ನಮ್ಮಲ್ಲಿ ಯಾವ ರೀತಿಯಾಗಿ ಸಹಕಾರಗಳು ಇರ್ಬೇಕಂತ ಹೇಳ್ಕೊಟ್ರು. ದೆನ್ ನಮ್ದು ಸಹಕಾರ ಆಗಿರ್ಬೋದು. ನೆಕ್ಸ್ಟ್ ಒಂದು ಸಂದರ್ಶನಕ್ಕಾಗಿ ನಾವು ನಮ್ಮಲ್ಲಿ ಯಾವ ರೀತಿಯಾಗಿ ತೊಡಗಿಸ್ಕೊಳ್ಬೇಕಂದ್ರೊಳಗೆ ಅನ್ನೋದ್ರ ಕುರಿತಾಗಿ ನಮ್ಗೆ ತಿಳಿಸ್ಕೊಡ್ತಾರ. ನಮ್ಮಲ್ಲಿರುವ ಬಲಗಳೇನು, ನಮ್ಮ ಬಲಹೀನತೆಗಳೇನು, ಬಲಹೀನತೆನ ಬಲವಾಗಿ ಹೇಗ್ ನಾವು ಅದನ್ನ ಪರಿವರ್ತನೆ ಮಾಡ್ಕೊಳ್ಬೇಕನ್ನೋದ್ರ ಕುರಿತು ನಮ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಅವಕಾಶಗಳಾಗಿರ್ಬೋದು ಮತ್ತು ನಮ್ಮ ಭಯದ ಕುರಿತು ಪ್ರತಿಯೊಂದನ್ನ ನಾವು ತುಂಬಾ ಚೆನ್ನಾಗಿ ನಮ್ಗೆ ಏನ್ ಮಾಡಿದ್ರೆ ತಿಳಿಸ್ಕೊಟ್ರು. ಯಾಕಂದ್ರೆ ಒಂದ್ ಮನುಷ್ಯ ಯಾವುದೇ ಕಾರ್ಯವನ್ನ ಸಿದ್ಧಿಸಿಕೊಳ್ಬೇಕಾದ್ರೆ ಅವನಿಗೆ ಶಿಸ್ತು, ಸಮಯ ಪಾಲನೆ ತುಂಬಾನೇ ಅಗತ್ಯವಾಗಿರುತ್ತದೆ. ಇಂಥ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ನಮ್ಮನ್ನ ತೋರಿಸ್ಕೊಳ್ಬೇಕು, ಅಭಿವ್ಯಕ್ತ ಪಡಿಸ್ಕೊಳ್ಬೇಕು. ಇಲ್ಲಿ ಒಂದು ನಾವು ಸರ್ವೈವಲ್ ಆಗ್ಬೇಕಂತ ಅಂದ್ರೆ ನಮ್ಗೆ ಯಾವ ರೀತಿ ಸ್ಕಿಲ್ ರಿಕ್ವೈರ್ಡ್ ಇದಾವಲ್ಲ ಅದನ್ನ ತುಂಬಾ ಚೆನ್ನಾಗಿ ನಾವು ಅವ್ರು ನಮ್ಗೆ ಏನ್ ಮಾಡಿದ್ರೆ ತಿಳಿಸ್ಕೊಟ್ರು. ಸೊ ಇಲ್ಲಿ ಇರುವಂತವ್ರೆಲ್ಲ ಏನ್ ಮಾಡಿರ್ತೇವೆ ಅಂದ್ರೆ ನಾವು ಆಲ್ಮೋಸ್ಟ್ ಎಲ್ಲಾರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದೆವು. ಸೊ ಇಲ್ಲಿ ಆದ ನಂತರ ನಾವ್ ಏನ್ ಮಾಡ್ತೇವೆ ಅಂದ್ರೆ ಇಲ್ಲಿ ನಮ್ದೆಲ್ಲ ಎಜುಕೇಶನ್ ಮುಗಿದ ನಂತರ ನಾವು ರಿಯಲ್ ಆಗಿ ಈ ವರ್ಲ್ಡ್ ಎಂಟ್ರಿ ಆಗ್ತೇವೆ. ನಮ್ಮ ಕನಸುಗಳನ್ನೆಲ್ಲ ಹೊತ್ಕೊಂಡ ಅವಾಗ ನಾವು ಒಬ್ಬಂಟಿಯಾಗಿ ನಾವು ಈ ಒಂದು ಜಗತ್ತನ್ನ ಯಾವ ರೀತಿಯಾಗಿ ಎದುರ್ಸಕ್ ಹೋಗಿರ್ತೇವಲ್ಲ ಆ ಒಂದು ಜಗತ್ತನ್ನ ಎದುರಿಸಬೇಕಾದ್ರೆ ನಿನ್ನ ಸಾಮರ್ಥ್ಯ ಏನೈತಿ, ನಿನಗ್ ಇನ್ನ ಏನ್ ಬೇಕು ಅನ್ನೋದನ್ನ ಅವ್ರ ತುಂಬಾ ನಮ್ಮ ತನ ಏನೈತೆ ಅನ್ನೋದನ್ನ ಕೈಗನ್ನಲ್ಲಿ ಹಿಡಿ ತೋರಿಸ್ಕೊಟ್ಟ ಏನ್ ಮಾಡ್ಯಾರ ಕೊಟ್ಟಿರ್ತಾರೋ. ಸೊ ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳಿಕೆ ಇಚ್ಛಿಸ್ತೇನು. ಇಷ್ಟ ಹೇಳಿ ನನ್ನ ಒಂದೆರಡು ಅನಿಸಿಕೆಗಳಿಗೆ ವಿರಾಮ ಮಾಡ್ತೇನೆ. Thank you, dear Ramabai. Now I invite Arihan from Department of Economics. Rama, ready with the free ready. ಇದಕ್ಕೆ ಮೇಲೆ ಆಸಕ್ತಿಯಾಗಿರುವಂತಹ ಎಲ್ಲ ಜನರಿಗೂ ನನ್ನ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಬಿಫೋರ್ ನಾನು ಇದರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾವು ವಿಚಾರ ಹೇಳಬೇಕು. ಅಪರಗಳನ್ನು ನೋಡುವ ಮೊದಲು ಕನ್ನಡಿಯಲ್ಲಿರುವ ನಿನ್ನನ್ನು ನೀನು ಮೊದಲು ನೋಡಂತ ಹೇಳ್ತಾರೋ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಈಗ ಸೊಸೈಟಿ ಒಳಗ ಈ ಸೊಸೈಟಿ ಚೆನ್ನಾಗಿಲ್ಲ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಪೊಲಿಟಿಷಿಯನ್ ಸರಿ ಇಲ್ಲ ಅಂತ ಎಲ್ಲರೂ ಪ್ಲೇ ಮಾಡ್ತಿರ್ತೀವಿ. ಒಂದ್ಸಲನು ನಾವು ಸರಿಯಾಗಿಲ್ಲ, ನಾವು ಚೆನ್ನಾಗಿಲ್ಲ, ನಾವು ತಪ್ಪು ಮಾಡ್ತಿದ್ವಿ ಅಂತ ನಾವು ಯಾವತ್ತೂ ಅಂತ ಆಗಿಲ್ಲ. ಇದು ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ ಯಾಕಪ್ಪ ಅಂತಂದ್ರೆ ನನ್ನ ಮಟ್ಟಿಗೆ ಸರ್ ಕೂಡ ನಾವು ಏನು ವಿದ್ಯಾರ್ಥಿಗಳು ಎದಕ್ಕೆ ಯೂನಿವರ್ಸಿಟಿ ಬಂದಿದ್ದಾರೋ ಅವ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ತಿಳ್ಕೋಬೇಕು. ಮತ್ತೆ ಅವ್ರ ಬಗ್ಗೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವ್ರು ಯಾವ ಪೊಸಿಷನ್ ಇದ್ದಾರೋ ಅವ್ರ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಸಂಬಂಧ ಈ ಕಾರ್ಯಕ್ರಮವನ್ನ ಸರ್ಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಕಂಡಕ್ಟ್ ಮಾಡಿದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಟ್ಯಾಗ್ಲೈನ್ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ, ವಿದ್ವಾನ ಸರ್ವತ್ರ ಪೂಜಿತ ಅಂತ ಐತಿ. ಇದರ ಅರ್ಥ ಏನಂತ ಅಂತಂದ್ರ ಲರ್ನ್ ರೆಸ್ಪೆಕ್ಟೆಡ್ ಎವ್ರಿವೇರ್ ಅಂತಂದ್ರೆ ಕಲಿತವರು ಎಲ್ಲಿ ಹೋದ್ರೂ ಪೂಜೆ ಒಳಪಡ್ತಾರ ಅಂತ. ಕೇವಲ ಕಲಿತವ್ರು ಅಷ್ಟೇ ಎಲ್ಲ ಕಡೆ ಪೂಜೆ ಒಳಪಡಂಗಿಲ್ಲ. ಅವ್ರ ಕೆಲವೊಂದಿಷ್ಟು ಸ್ಕಿಲ್ಸ್ ಇರ್ಬೇಕು, ಮಾತಾಡೋ ಸ್ಕಿಲ್ಸ್ ಇರ್ಬೇಕು, ಮತ್ತೆ ಕಮ್ಯುನಿಕೇಶನ್ ಎಲ್ಲಾರು ಗೊತ್ತೈತಿ. ಇನ್ನೊಂದಿಷ್ಟು ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ ಇರ್ಬೇಕು. ಇದ್ರ ಬಗ್ಗೆ ನಮ್ಮ ಸರ್ಗಳು ನಮ್ಗೆ ಎಲ್ಲರಿಗೆ ಅರ್ಥ ಆಗಲಿ ಅಂತ ಹೇಳಿ ಇದು ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ನೀವೇನೆ ಸರ್ಗಳ ನೀನೇ ಕಮ್ಯುನಿಕೇಶನ್ ಬಗ್ಗೆ ಹೇಳು, ನಮ್ಮ 4C ಬಗ್ಗೆ ಹೇಳು. ಒಂದು ಕಮ್ಯುನಿಕೇಶನ್, ಇನ್ನೊಂದು ಕ್ರಿಯೇಟಿವಿಟಿ, ಆಮೇಲೆ ಕ್ರಿಟಿಕಲ್ ಥಿಂಕಿಂಗ್, ಕೊಲಾಬರೇಷನ್ ಅಂತ ಹೇಳಿದ್ರು. ಈ ರೀತಿ ಎಲ್ಲ ಬೇರೆ ಬೇರೆ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಒಳಗೆ ನಮ್ಗೆಲ್ಲರಿಗೆ ಅರ್ಥ ಮಾಡಕ್ ಪ್ರಯತ್ನ ಮಾಡ್ರು. ಮತ್ತೆ ನಾನು ಎಸ್ಪೆಷಲಿ ಯಾವಾಗ ಆಲ್ಮೋಸ್ಟ್ ಸ್ಟೇಜ್ ಮ್ಯಾಗ ಬರಕ್ ತುಂಬಾ ಜನ ಬರ್ತೈತಿ, ಯಾವಾಗ ಸ್ಟೇಜ್ ನಲ್ಲಿ ಬರ್ತಿರಂಗಿಲ್ಲ. ಬಟ್ ಸರ್ಗಳು ನಮ್ನೆಲ್ಲರೂ ಯಾವತ್ತೂ ಮುಂದ್ ಬಂದು ಮಾತಾಡೋದವ್ರ ಎಲ್ಲರಿಗೂ ಮುಂದ್ ಬಂದು ಮಾತಾಡಕ್ಕೆ. ಆಮೇಲೆ ಕೆಲವೊಂದಿಷ್ಟು ಬೇರೆ ಬೇರೆ ಕಂಪ್ನಿ ಬಗ್ಗೆ ಮಾತಾಡಕ್ಕೆ ಇಂಟರ್ವ್ಯೂ ತಗೊಂಡ್ರು. ಆಮೇಲೆ ಇಮೇಲ್ ರೈಟಿಂಗ್ ಹೇಗೆ ಬರ್ಬೇಕಂತ ಹೇಳಿದ್ರು. ಆಮೇಲೆ ಲಿಂಕ್ಡ್ಇನ್ ಆಪ್ ಬಗ್ಗೆ ಹೇಳಿದ್ರು. ಈಗ ನಮ್ಗೆ ತುಂಬಾ ವಿಚಾರಗಳನ್ನ ಹೇಳ್ಬಿಟ್ರು. ಮತ್ತ ಇದು ಈ ಎಲ್ಲಾ ವಿಚಾರಗಳನ್ನ ಹೇಳ್ಕೊಟ್ಟಂತ ವಿಶ್ವನಾಥ್ ಸರ್, ಶರ್ಮಾ ಸರ್ ಮತ್ತು ತ್ಯಾಗರಾಜ್ ಸರ್ ತುಂಬಾ ಥ್ಯಾಂಕ್ಸ್. Now I invite Tejaswini from Terminology and Criminal Justice. Good evening, my dear observant of yours.
respected Vice Chancellor, sir, and training program members. I am Tejashni from the Criminology Department. Today I am here to, on the behalf of my department, I wanted to thank you all the training faculties and the Vice Chancellor, sir, wholeheartedly because of they arranged this program for us only because after our post graduation, what we have to do? Everyone is thinking what we have to do after our graduation. So this program helps us to how we have to behave in future, and this training will very help us in our future. We learned so many things here. First of all, like we discussed the past 5 years changes in this program, and we did our own SWOT analysis because our strengths, weakness, opportunities, and threats. Sometimes we may not know our weakness and we may not know our strengths. Because of this training program, we came to know clarify and means clarity. We took the clarity about our strengths, what we had to make future, and how we had to face the problems. And so many things we have learned, and how to solve the situation while creative thinking and critical thinking. Like that. Thank you so much, and thank you, sir, on the behalf of all the university students and myself. Thank you so much. Thank you very much. Now I invite Kaushalya from Criminology and Criminology. Good evening, everyone. Good evening, everyone. ಆಕ್ಚುಲಿ ನಿನ್ನೆ ನಾವು ಬರುವಾಗ ನಾವು ಅನ್ಕೊಂಡೇ ಇರ್ಲಿಲ್ಲ ನಾವು ಇನ್ನು ಏನೇನೋ ಕಲಿಬಹುದ ಇಲ್ಲಿ ಇನ್ನೇನೋ ಐ ಮೀನ್ ಯಾವ್ದೋ ಒಂದು ಪ್ರೋಗ್ರಾಮ್ ಐತಿ ಸುಮ್ನೆ ಏನೋ ಕಲ್ಸಾಕ ಮಾಡ್ತಾರ ಈ ತರ ಏನೋ ಮೈಂಡ್ ಸೆಟ್ ಇಟ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಬಂದಿರ್ತೀವಿ ನಾನು ಅದ ಮೈಂಡ್ ಸೆಟ್ ಇಟ್ಕೊಂಡ ಬಂದ್ರೆ ಪವನ್ ಸರ್ ಎಕ್ಸ್ಟ್ರಾಡಿನರಿ ನಮಗ್ ಯಾವ್ದೋ ಒಬ್ರ ಸರ್ ಜೊತೆ ಅನ್ಸೇ ಇಲ್ಲ ಜಸ್ಟ್ ಅದ್ ಫ್ರೆಂಡ್ ಅಥವಾ ನಮ್ ಗ್ರೂಪ್ ನಾಗ ಯಾರೋ ಒಬ್ರು ಲೀಡರ್ ನಮಗ್ ಏನೋ ಒಂದು ತಗೊಂಡ್ ನಮ್ ಏನೋ ಒಂಥರ ನಮ್ದ ಗ್ರೋತ್ ಹೆಲ್ಪ್ ಮಾಡಕ್ಕೋಸ್ಕರ ಯಾರೋ ಒಬ್ರು ಬಂದಾರ ಅನ್ನೋದ ಅಷ್ಟ ನಮ್ ಗ್ರೂಪ್ ನಾಗ ಯಾರೋ ಒಬ್ರು ಅದಾರ ಅವ್ರು ಯಾರು ಹೊರಗಿನ ನನಗಂತೂ ಅನ್ಸ್ಲೇ ಇಲ್ಲ. ಈಗ ವೆರಿ ಆಕ್ಟಿವ್ ಪರ್ಸನ್ ಯಾಕಂದ್ರೆ ನಾವ ಎಲ್ಲಾರು ಡಲ್ ಆಗಿ ನಿದ್ದೆ ಬಂದ್ರು ಸರ್ ನಮ್ನ ಎಲ್ಲಾರು ಹೆಲ್ಪ್ ಮಾಡಿ ಅವ್ರು ನಮ್ನ ಫೋಕಸ್ ಮಾಡಿ ನಮ್ಗೆಲ್ಲ ಕಮ್ಯುನಿಕೇಶನ್ ನಮ್ದು ಎಲ್ಲಾ ಸ್ಕಿಲ್ಸ್ ಡೆವಲಪ್ಮೆಂಟ್ ಅವ್ರು ಮಾಡಿದ್ರ ಲೈಕ್ ಹೆಲ್ಪ್ ಮಾಡಿದ್ರ ಇದೊಂದು ಕೆಲವೊಂದು ಆಕ್ಟಿವಿಟೀಸ್ ಫಸ್ಟ್ ಹಾಫ್ ಒಳಗೆ ಏನೇನೋ ಫಸ್ಟ್ ಹಾಫ್ ಒಳಗೆ ಒಂದಿಷ್ಟು ಆಕ್ಟಿವಿಟೀಸ್ ಮಾಡಿದ್ರ ಲೈಕ್ 5 years ಒಳಗೆ ಏನೇನ್ ಚೇಂಜಸ್ ಆಗೈತಿ ನಮ್ದು ಇಂಡಿಯಾ ಒಳಗಾದ್ರು ವರ್ಲ್ಡ್ ಒಳಗ ಅದ್ರ ಬಗ್ಗೆ ನಮ್ಗೆ ಎಕ್ಸ್ಪ್ಲನೇಷನ್ಸ್ ಮಾಡ್ತಿದ್ರ ಲೈಕ್ ನಮ್ಗೆ ಗೊತ್ತೂ ಇರ್ಲಿಲ್ಲ ಎಷ್ಟೆಷ್ಟು ಚೇಂಜಸ್ ಆಗಿರ್ತಾವ ನಮ್ಗೆ ಗೊತ್ತಿರೋದಷ್ಟ ಗೊತ್ತಿರ್ತಾವ ಬಟ್ 5 ಟೀಮ್ ಮಾಡಿದಾಗ 5 ಟೀಮ್ ಒಳಗೆ ಬರೋಂತ ವೆರೈಟೀಸ್ ಆಫ್ ಚೇಂಜಸ್ ನಾವು ನೋಡ್ಕೊಂಡ್ವಿ ತಿಳ್ಕೊಂಡ್ವಿ ದೆನ್ ನಮ್ಗೆ ಗೊತ್ತಾಗ್ತದೆ ಸ್ವಾಟ್ ಅನಾಲಿಸಿಸ್ ನಮ್ ಕ್ಲಾಸಸ್ ಒಳಗೆ ಆಲ್ರೆಡಿ ಹೇಳಿದ್ರು ಬಟ್ ಸ್ಟಿಲ್ ನಾವ್ ಅದ್ರ ಬಗ್ಗೆ ತಲೆ ಕಟ್ಕೊಂಡಿರ್ಲಿಲ್ಲ ಅದು ಯಾರೋ ಒಬ್ರು ಬಂದು ಫೋಕಸ್ ಆಗಿ ನೀವು ಮಾಡಬೇಕಂತ ಮುಂದಿಂತ ಮಾಡಿದಾಗ ನಾವ್ ಅದನ್ನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ನಮ್ ಸ್ಟ್ರೆಂತ್ ಏನು ನಮ್ ವೀಕ್ನೆಸಸ್ ಏನು ನಮ್ಗೆ ಯಾವ ಆಪರ್ಚುನಿಟೀಸ್ ಅದಾವ ಆಮೇಲೆ ನಮ್ಗೆ ಅದಕ್ಕೆ ಏನೇನ್ ಥ್ರೆಟ್ಸ್ ಬರತಾವ ಅದನ್ನೆಲ್ಲ ಹೇಳಿದ ದೆನ್ ನಮ್ಗೆ ಗೊತ್ತಾಗಿದ್ದ ಕಮ್ಯುನಿಕೇಶನ್ ನಾವ್ ಎಲ್ಲಾರು ಹೆಂಗದೇವ ಅಂದ್ರೆ ಯಾವ್ದೋ ಒಂದ್ ಸ್ಟೇಜ್ ಮೇಲೆ ಮಾತಾಡ್ಬೇಕಂದ್ರೆ ಹೆದರಾಕ್ ಚಾಲೂ ಮಾಡ್ತೇವೆ ಬಿಕಾಸ್ ಆಫ್ ನಾವ್ ಎಲ್ಲಿ ಯಾರು ನಮಗ್ ನೋಡಿ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೋ ಯಾರ್ದೋ ಬಗ್ಗೆ ನಮ್ಗ್ ಭಯ ಇರ್ತೈತಿ ಯಾರು ನಮ್ಗೆ ಏನ್ ಅನ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಆ ಭಯ ಬಿಟ್ಟು ನಾವ್ ಇಲ್ಲಿ ಬಂದ್ ನಿಂತು ಮಾತಾಡತ್ತೇವೆ ಅಂದ್ರೆ ಸರ್ ನಮ್ಗೆ ಅಷ್ಟ ಎನರ್ಜಿ ಎಲ್ಲ ಐ ಮೀನ್ ಎನ್ಕರೇಜ್ ಮಾಡಿದ್ರು ಸೊ ಅವ್ರ ನಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಲ್ತಿದ್ರು ಲೈಕ್ ವರ್ಬಲ್ ನಾನ್ ವರ್ಬಲ್ ಆಮೇಲೆ ನಮ್ಗೆ ಯಾವತ್ತಾದ್ರು ಮಾತಾಡಕ್ ಜನ ಹೋಗಿದಾಗ ಮಾತಾಡಕ್ ಭಯ ಅಂತ ನೀವು ಒಬ್ರು ಫೋಕಸ್ ಮಾಡಿ ಮಾತಾಡ್ರಿ ಅವ್ರು ಇನ್ನು ಬಹಳಷ್ಟು ನಮ್ಗೆ ಇದೇ ತರ ಹೇಳ್ಕೊಟ್ರ ಆಮೇಲೆ ಇವತ್ತು ಹಂಗ ಇಷ್ಟ ಆಕ್ಟಿವಿಟೀಸ್ ಇಂದ ಸ್ಟಾರ್ಟ್ ಆಯ್ತು ನಮ್ಗೆ ಅವ್ರು ಏನು ನಮ್ಗೆ ಥೆರಾಟಿಕಲಿ ನಾಲೆಜ್ ಕಲ್ಸಿಲ್ಲ ಎಲ್ಲಾ ಪ್ರಾಕ್ಟಿಕಲ್ ಆಗಿ ಕಲ್ಸಾರ ಯಾವ ತರ ನಮ್ ಲೈಫ್ ಒಳಗ ಅಡಾಪ್ಟಬಲ್ ಮಾಡ್ಕೋಬೇಕ ಯಾವ ತರ ನಮ್ ಪ್ರಾಬ್ಲಮ್ಸ್ ಅದಾವ ಅದೆಲ್ಲ ಯಾವ ತರ ಸಾಲ್ವ್ ಮಾಡ್ಕೋಬೇಕ ಲೈಕ್ ಕ್ರಿಟಿಕಲ್ ಥಿಂಕಿಂಗ್ ಕ್ರಿಯೇಟಿವ್ ಥಿಂಕಿಂಗ್ ಆ ತರ ನಮ್ದು ಸ್ಕಿಲ್ಸ್ ಡೆವಲಪ್ಮೆಂಟ್ ಈಗ ಆಸ್ ಅ ಸ್ಟೂಡೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಏನಿದ ಕೋರ್ಸ್ ಐತ್ಲಾ ಅದು ಎಕ್ಸ್ಟ್ರಾರ್ಡಿನರಿ 2 days ನಮ್ಗೆ ಯೂಸ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್. Thank you, Kaushalya. Now we have a book release program, sir. Now to sir, I have a some brief introduction about the book. I am going to read it out. Yes, yes. I invite Amit Subramanian to talk about his new book. Yeah. Good evening to all the respected dignitaries on the guys and of the DIS guys, all my friends and my friends Pawan is here. I'm very happy to see you after a long time.
First of all, it gives me immense pleasure to come up with a new book of my life. First, I have written with the support of my proud guide, Dr. Devaraju sir, and he helped me to write this book. So, when it comes to writing a book, like what book or what topic I should select, that was a confusion because we have learned so many things in this institution, so many skills we have learned in this campus. So what we need to write? So I am coming from MBA department management. So that what I can add. So our title of this uh, book is Management Strategies in 21st Century, Changing the World. So we want to have what that we need to have this in 21st century. But our focus was Viksit Bharat, that is 2047. So when it comes to the topic, we had previous all the concept how we can connect that previous topics to present situations and have a vision of 2047. So one thing that came into our mind was technology. So that is what connecting everyone. We are sitting here and we can connect any part of the world through WhatsApp. Okay. So how we are going to come up with we are going to focus on those things which are emerging, which are trending right now. So in all the concepts, for example, AI. AI is a new normal word which we all are using, and I guess in upcoming 5 years, 10 years, that will be a buzzword for all of us, and we are going to live a life of AI. So our whole book that is evolved around this AI. For example, we started with the HR concept, okay, different HR concepts, different management concepts, leadership. What will be a leader's role in developing AI? How to implement AI and all. So why this we thought? Because if you see our books or it gives very basics, very strong. It makes very strong when it comes to the management. But when we add technology to that in all the concepts, it becomes a new phenomenon. So the students right now, what you are here, or upcoming students, this book will help you to understand if that element of technology comes to the management concepts, what can be the changes that can happen, and what the way we see the society would be totally different. So it is just a very small effort, sir. Many errors. You gave us a lot of a suggestion. We are going to implement all those suggestions in upcoming next version. And I would like to thank Rani Chennammai University and all my professors because let me tell you, 2018 I was here, 2016, 18 batch I was an MBA student. But right now it is 2025. With the help of Devaraju sir, I was able to travel 5 countries. Right now into December I'm going to Dubai. So why? Because of the knowledge given by this campus, by all the teachers who are here. Many people told writing Scopus is very difficult. No, Scopus is very difficult. But in one of the sessions, so told you try. You are not going to lose anything. Try at least. Right now, as a research scholar, with the help of my guide, we have written 10 Scopus paper and all are published in Q2 and Q3 index journals itself. And last month we had 1 patent related to our concept. We have 1 patent. This is the new, and everything is given by my proud teachers and this holy temple of Rani Chennammai University. Sir, thank you so much. I'm growing. So I request the authorities to release a book written by Amit Subramanian and Devaraju. Everybody has to congratulations both the authors on behalf of all of us and this is all the best. I request our Honorable Vice Chancellor sir and our beloved Registrar to felicitate all the resource persons of this 6-day training program. I invite Pawan and you all.
ಬಹಳ ಕಡಿಮೆ. ಅಪ್ರಮುಖವಾಗಿ ವಿಧಿವಿಧಾನಗಳಿಂದ ಎಲ್ಲವನ್ನೂ ಕೂಡ ಒಂದೊಂದೇ ಹೇಳಿ ಹೋಗಲ್ಲ. ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಕಾಂಗೌಡ್ರೆ ಹಾಗೂ ಶ್ರೀ ವೆಂಕಟೇಶ್ ಶರ್ಮಾ, ಸುಭಾಷಿಣಿ ಮತ್ತು ಆತ್ಮೀಯ ಸ್ನೇಹಿತರೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗೆಳೆಯರೇ, ಸ್ನೇಹಿತರೆ, when learning becomes a play, play becomes learning ಅಂತ ಒಂದು ಕಾಯಿನ್ ಮಾಡಿ. when learning becomes a play, ಇದು ನಿನ್ನೆಯಿಂದ ಕೂಡ ಲರ್ನಿಂಗ್ ನ ಪ್ಲೇ ಆಗಿದೆ. when learning becomes a play, play becomes learning. ಇದು ಒಂದೇ. ಎರಡನೇ ಸೆಕ್ಷನ್ ನಿಮ್ಗೆ ಹೇಳ್ಬೇಕಾಗಿರೋದು, ಕಲಿಯುವ ಮನಗಳಿಗೆ ತರಬೇತಿ, ದುಡಿಯುವ ಕೈಗಳಿಗೆ ಉದ್ಯೋಗ. ಇದು ನಮ್ಮ ಆದ್ಯತೆ. ಯಾವುದು? ಕಲಿಯುವ ಮನಗಳಿಗೆ ತರಬೇತಿ. ತರಬೇತಿ ಇದೇ ಒಂದು ಸೆಮಿಸ್ಟರ್ ತರಬೇತಿ ಅಂದ್ರೆ ನಾವು ಮಾಡೋದು ಮನೇಲೆ ಓದ್ಕೊಂಡ್ಬಂದು ವಾರ ಒಂದೇ ಜನ ನಿಮ್ಗೆಲ್ಲ ಈಜಿ ಆದ ನೋಡ್ಕೊಳ್ಳಿ ಅಂತಂದ್ರೆ ನಿಮಗೆ ಎನರ್ಜಿ ಆಗಿರುತ್ತೆ, ಕೆಪಾಸಿಟಿ ಆಗಿರುತ್ತೆ, ಲ್ಯಾಂಗ್ವೇಜ್, ಕ್ರಿಯೇಟಿವಿಟಿ, ಔಟ್ ಆಫ್ ಬಾಕ್ಸ್ ಕ್ವೆಶ್ಚನಿಂಗ್, ಧೈರ್ಯ, ನೀವು ಬೆಳೆಯೋ ರೀತಿ. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಯಾವ ಸ್ಥಿತಿಯಲ್ಲಿ ಯೋಚನೆ ಮಾಡ್ಕೊಂಡ್ರು, ತಮ್ಮನ್ನು ಅರ್ಪಿಸ್ಕೊಳ್ಬಲ್ರು. ಇನ್ನು ಧಾರವಾಡದಲ್ಲಿ ಯಾಕೆ ಅಷ್ಟು ವಿದ್ಯಾರ್ಥಿಗಳು ಗಲಾಟೆ ಮಾಡಿದ್ರು? ಯಾಕೆ ನೇಪಾಳದಲ್ಲಿ ಗಲಾಟೆ ಮಾಡ್ತಾ ಇದ್ರು? ಕಾರಣ ಇಷ್ಟೇ, ಯುವಕರಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ವ್ಯವಸ್ಥೆ ಕೈಗಾರಿಕೆಗೆ ಬೇಕು ಅಂತ ವಿಷಯಗಳನ್ನ ಸಿಲೆಬಸ್ ಅಲ್ಲಿ ಕೊಡ್ಬೇಕು. ಅದು ಕೊಡದೇ ಇದ್ದಾಗ ಯುವಕರೇ ಕ್ರಾಂತಿಗಳಿಗೆ ಕಾರಣ ಆಗಿರುತ್ತೆ. ರಷ್ಯಾ ಕ್ರಾಂತಿ, ಚೈನಾ ಕ್ರಾಂತಿ, ಯಾವ ದೇಶ ತಗೊಳ್ಳಿಬೇಕು. ಸನ್ಯಾಸ ಅನ್ನತಕ್ಕಂಥ ಒಬ್ಬ ಟೀಚರು ದಂಗೆ ಹಿಡಿದ್ರಿ ಅಂತ 1905ರಲ್ಲಿ ಚೈನಾದಲ್ಲಿ ಕರೆ ಕೊಡ್ತಾರೆ. ಮೇಷ್ಟ್ರು ನಿಮ್ಗೆ ಯಾರು ಕೆಲಸ ಸಿಗಲ್ಲ ಈ ಪಾಠ ಕೇಳಿದ್ದಾರೆ. ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಈ ಮಾತುಗಳನ್ನ ಅಂತ ಹೇಳಿದ್ರೆ, ಯುವ ಶಕ್ತಿಯನ್ನ ಸರಿದಾರಿ ಬೇಕು, ಅವ್ರು ಒಳ್ಳೆ ದಾರಿಯನ್ನು ತೋರಿಸ್ತಕ್ಕಂಥ ನಮ್ಮ ಕರ್ತವ್ಯ. ಆ ಸಮಯದಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡಿ, ಅದು ನೀವು 2 ಪುಸ್ತಕ ಓದ್ಲೇಬೇಕು. ಇಲ್ಲ ನೀವು ನೋಡ್ತೀರ, ಫ್ಲಾಟ್ ವರ್ಲ್ಡ್ ಅನ್ನೋ ಪುಸ್ತಕ ಓದ್ಲೇಬೇಕು. ಫ್ಲಾಟ್ ವರ್ಲ್ಡ್ ಅಂತ ಓದ್ಲೇಬೇಕಾದ ಪುಸ್ತಕ. ಒಂದು 2-3 ತಿಂಗಳು ಟೈಮ್ ಇದು ಓದ್ಲೇಬೇಕಾದ ಪುಸ್ತಕದಲ್ಲಿ ಓದ್ಲೇದು ಫ್ಲಾಟ್ ವರ್ಲ್ಡ್. ಇವತ್ತು ಏನು ಬಿಡುಗಡೆ ಮಾಡಿದ್ವಿ ಈ ಬಗ್ಗೆ ನಾವು ಮಾತಾಡಿದ್ರು, ಆ ಪುಸ್ತಕ ನಿಮ್ಗೆ ಹೆಚ್ಚಿನ ಹೆಸರಿಗೆ ನಿಮಗೆ ಸಹಾಯ ಮಾಡ್ತದೆ. ಈ ಪುಸ್ತಕ ಕೂಡ ಸಹಾಯ ಮಾಡ್ತದೆ. ಓದುವಂತಕ್ಕಂಥದ್ದು ನಿಮ್ಮ ಶಕ್ತಿ, ಆಟ ಆಡ್ತಕ್ಕಂಥದ್ದು, ಕಲ್ತಿರ್ತಕ್ಕಂಥದ್ದು, ಇದಕ್ಕೆಲ್ಲ ನಿಮ್ಗೆ ಕಾಣಿತನ ವಹಿಸಿದೆ. ಅದೆಲ್ಲರೂ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಡಾಕ್ಟರ್ ಶ್ರೀಗೇಡಿ ಅವರು, ಡಾಕ್ಟರ್ ಶಾಂತರಾಜ್ ಅವರು ಮತ್ತು ತಂಡ ಗೋರ್ ಚಪಾಡಿ ನೋಡೇಶ್ವರ ಸಂತೋಷ ಪಟ್ಟಿದ್ದೀರಾ ಅಂತ ಆದ್ರೆ ಅದಕ್ಕೆ ಕಾರಣ ಇರಬೇಕು. ಯಾಕೆ ತಮ್ಮನ್ನು ಅರ್ಪಿಸ್ಕೊಂಡ್ಬಿಟ್ಟು ಶ್ರದ್ಧೆಯಿಂದ ಕಾರ್ಯ ನಡೆಸ್ಕೊಟ್ಟು ನಿಮ್ಮ ಬದುಕಿನ ಬಾಳಿನಲ್ಲಿ ತಿಳಿಯದ ಇನ್ವಿಸಿಬಲ್, ಇಂಟ್ಯಾಂಜಿಯಬಲ್ ಆಗಿ ನಿಂತು ಅವ್ರೇನ್ ಮಾಡಿರ್ತಾರೆ ನಿಮ್ ಕೆಲಸ ಕಣಿ ಕಾಣ್ತಿಲ್ಲ, ಅನುಭವ ಸಂತೋಷ ಕಾಣ್ತಿಲ್ಲ. ಹಾಗಾಗಿ ಈ ನಮ್ಮ ಇಬ್ಬರಿಗೂ ಕೂಡ ನಾನು ತಂಡಕ್ಕೆ ಅಭಿನಂದನೆ ಹೇಳ್ತಾ ವಿಶೇಷ ತಂಡ ನನ್ನ ಕೋರಿಕೆಯನ್ನು ಮನ್ನಿಸಿ ಬರಬೇಕು. ರೂರಲ್ ಯೂನಿವರ್ಸಿಟಿ ದೂರದಲ್ಲಿದೆ, ಮಫಸಲ್ ಏರಿಯಾದಲ್ಲಿದೆ ಅಂದಾಗ ಯಾವುದನ್ನು ಯೋಚನೆ ಮಾಡದೆ ಬರ್ತೀವಿ ಅಂತ ಹೇಳಿ ಬಂದು 6 ದಿನಗಳ ಕಾಲ, 7ನೇ ದಿನ 2 ದಿನಗಳ ಕಾಲ ಮನೆ ಮಠ ಎಲ್ಲ ಬಿಟ್ಟು ಅಣಿಜನ ಬಿಟ್ಟಿದ್ದರಿಂದ ವಿದ್ಯಾರ್ಥಿಗಳಿಗೋಸ್ಕರ ತಮ್ಮ ಬಹಳ ದೊಡ್ಡ ಕೊಡುಗೆ. ಯಾವಾಗ್ಲೂ ಇನ್ನೊಬ್ಬರಿಂದ ಪಡೆದಿರ್ತೀವಲ್ಲ ನಾವು, ಆ ಪಡೆದಿರ್ತಕ್ಕಂಥದಕ್ಕೆ ನಾವೇನ್ ಕೊಡ್ಲಿಕ್ಕೆ ಸಾಧ್ಯ? ನಾವೆಲ್ಲ ಪ್ರಾರ್ಥನೆ ಮಾಡ್ಬೋದು, ದೇವರೇ ಅವ್ರು ಚೆನ್ನಾಗಿರ್ಲಿ, ಅವ್ರ ಆರೋಗ್ಯವಾಗಿರ್ಲಿ, ಕುಟುಂಬ ಚೆನ್ನಾಗಿರ್ಲಿ, ನಮ್ಗೋಸ್ಕರ ಎಷ್ಟು ದೂರ ಬಂದ್ರು ಆ ಹೋದ್ಮೇಲೆ ಮತ್ತೆ ವಾಪಸ್ ಡಬಲ್ ಸಂತೋಷ, ಡಬಲ್ ಸಂಪತ್ತು, ಆರೋಗ್ಯ ಸಿಗ್ಲಿ. ಎಷ್ಟೋ ದಿನ, ಎಷ್ಟೋ ವರ್ಷದವರು ಈ ಯುವಕನ ಕಟ್ಟೋದ್ರಿಂದ ಸಮಸ್ಯೆ ಹೋಗಿದೆ. ಫ್ಯೂಚರ್ ಮೈಂಡ್, ಮುಂದಿನ ಮನಸ್ಸುಗಳು ಹೇಗಿರ್ಬೇಕು, ಮುಂದಿನ ಯುವಕರು ಹೇಗಿರ್ಬೇಕು, ಹಾಗೆ ಒಂದು ದೇಶವನ್ನ ಮತ್ತೆ ವಿಶ್ವವನ್ನು ಕೊಂಡೊಯ್ಬೇಕು. ಇಲ್ಲಿ ಹೋದ್ಮೇಲೆ ಎಫೆಕ್ಟ್ ಏನಿರ್ಬೇಕು, ನಮ್ಮ ನಡಿಗೆ, ಮಾತಲ್ಲಿ, ಬರೋದ್ರಲ್ಲಿ, ಹೋಗೋದ್ರಲ್ಲಿ ಇಂಪ್ಯಾಕ್ಟ್ ಆಗ್ಬೇಕು. ಹುಷಾರ್ ನನ್ನೇನಾದ್ರು ನೋಡಿದ್ರೆ ಏನು ಕಾಣಿಸುತ್ತೆ ಅಂದ್ರೆ, ಕಾಣಿಸಲ್ಲ ಅಂದ್ರೆ ನಾನೀಗ ಟ್ರೈನಿಂಗ್ ಪ್ರೋಗ್ರಾಮ್ ಗಳಿಂದ ಇನ್ಫ್ಲೂಯೆನ್ಸ್ ಆಗಿ ಚೇಂಜ್ ಆಗುತ್ತೆ. ಇನ್ಫ್ಲೂಯೆನ್ಸ್ ಆಗುತ್ತೆ, ಒಳ್ಳೆ ವಿಚಾರ ಸಿಕ್ಕಾಗ, ವ್ಯಕ್ತಿ ಸಿಕ್ಕಾಗ ಇನ್ಫ್ಲೂಯೆನ್ಸ್ ಆಗಿ ನಾನಂಗ ಆಗ್ಬೇಕು, ಬೆಳಿಬೇಕು, ಉಪಯೋಗಿಸ್ಬೇಕು. ಎಷ್ಟು ಸಂತೋಷ ಆಯ್ತು ನೀವು ಮಾತಾಡ್ತಿದ್ವಿ, ಪ್ರಶ್ನೆ ಮಾಡ್ತಿದ್ವಿ ನೋಡಿ, ನೀವು ಮನಸ್ಸು ಗೊಂದಲಕ್ಕೊಳಗಾಗೋದು, ಪ್ರಶ್ನೆಗೊಳಗಾಗೋದು, ಇದು ಕಾಪಿ ಹೊಡಿತಕ್ಕಂಥ ಕ್ರಿಯೆ ಅಲ್ಲ, ಇದು ನೀವು ಮಾಡ್ತಕ್ಕಂಥ ಕ್ರಿಯೆ. ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಇಂಥ ಕ್ರಿಯೆಗಳು ಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು, ಈ ಕಂಪನಿಯ ಎಲ್ಲರಿಗೂ ಕೂಡ ನಾನು ಒಂದು ಸಲ್ಲಿಸ್ತೇನೆ. ಸಮಯದಲ್ಲಿ ಏನು ತಮಿಳುನಾಡಲ್ಲಿ ಆಗ್ತಾ ಇದೆ, ಆಂಧ್ರದಲ್ಲಿ ಆಗ್ತಾ ಇದೆ, ಇದು ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಎಂಟೈರ್ ಎಲ್ಲ ಸ್ಟೂಡೆಂಟ್ಸ್ ಕಂಪಲ್ಸರಿ
ಎಲ್ಲ ಸ್ಟೂಡೆಂಟ್ಸ್ ಕಂಪಲ್ಸರಿ ಮಾಡಿದೆ. ನಾವು ಬರೀ ಲ್ಯಾಪ್ಟಾಪ್ ಕೊಡೋ ದುಡ್ಡಿನಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಸ್ನಾತಕ ವಿದ್ಯಾರ್ಥಿಗಳು ಎಲ್ಲ ಒಳ್ಳೆ ಅವಕಾಶ ಬುಕ್ ಇಟ್ಕೊಟ್ರೆ, ಸರಿಯಾದ ಕಿಟ್ ಕೊಟ್ರೆ, ಎವರಿ ಸೆಮಿಸ್ಟರ್ ಓದಿದ್ರೆ ನಿಮಗೆ ಶಕ್ತಿ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ ಕಂಪ್ಯೂಟರ್ ಹಾಕೊಂಡು ಸೆಟ್ ಮಾಡಿ ಮುಂದೆ ಜನರಲ್ಲಿ ಆದಾಗೆ ಸಾಕ್ತೀವಿ ಅಂತ ಹೇಳಿ ನಿಮಗೆ ನಾನು ಅಭಿನಂದನೆಗಳು ವೆಂಕಟೇಶ್ ಶರ್ಮಾ ಅವ್ರಿಗೆ, ಸುಭಾಷಿಣಿ ಅವ್ರಿಗೆ ಮತ್ತೆ ಎಲ್ಲರಿಗೂ ಕೂಡ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೋಡಿ ಬಸ್ಸಿನ ಯೋಚನೆ ಇಲ್ಲ, ಮನೆ ಯೋಚನೆ ಇಲ್ಲ, ಏನೇ ಮೈ ಮತ್ತಿದ್ರೆ यार इधर उधर काफी लगो ये दुनिया में नहीं है आपको प्यार हो गया दादा ಇದಕ್ಕೆ ಮನಸ್ಸು ಪ್ರೀತಿ ಅಂತ ಎಲ್ಲಿದೆ ಅಂದ್ರೆ ಯಾವುದು ಸಮಯವನ್ನು ಅನ್ನೋದಿಲ್ಲ, ಅದು ಪ್ರೀತಿ ಇದೆ. ಪ್ರೀತಿ ಸಮಯವನ್ನು ಮರೆಸುತ್ತದೆ ಅಂತ. ಪ್ರೀತಿ ಉಗಿದಲ್ಲಪ್ಪ ಇದು, ನೀವು ಏನ್ ತಲ್ಸ್ಕೊಂಡಿದ್ರೆ ಪ್ರೀತಿ. ಹಾಗಾಗಿ ನಾಳೆಯಿಂದ ಇವನ ಅಳವಡಿಕೆ ನಿಮ್ಮದಾಗ್ಲಿ. ನಾಳೆಯಿಂದ ರೆಗ್ಯುಲರ್ ಆಗಿ ಡೆಕನರಾಯ್ಡ್ ಓದ್ತಕ್ಕಂಥದ್ದು, ಇಂಗ್ಲಿಷ್ ಕನ್ನಡ ಮಧ್ಯೆ ಓದ್ತಕ್ಕಂಥ ಪ್ರಾರಂಭ ಮಾಡಿ ಗಟ್ಟಿಯಾಗಿ ಸ್ಪಷ್ಟವಾಗಿ DECCAN ಡೆಕನ್ HERAND ರೆಕಾರ್ಡ್ ಮಾಡ್ಕೊಂಡು ಕೇಳಿ ನಿಮ್ಮ ಮಾಹಿತಿ ಸಿಗಿದೆ. ಸ್ಪೇಸ್ ನೋಡಿ, ಕನ್ನಡ ಮುಂದೆ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ. ಇದೆಲ್ಲ ಈಗಿಂದ ಒಂದು ವರ್ಷ ಕಾಲ ಮಾಡಿದ್ರೆ आपका हो जाएगा, आपका एक है तस्वीर, आप वीर हो जाएगा, तस्वीर और वीर दोनों हो जाएगा ಅಲ್ವಾ. ಹಾಗಾಗಿ ನಾಳೆಯಿಂದ ಓದು, ನಿಮ್ಮ ಹೆಜ್ಜೆ ನಡ್ಕೊಂಡು ಹೋಗ್ಬೇಕು, ಹೆಂಗೋಗ್ಬೇಕು. ನಾಡಿನ ವಿದ್ಯಾರ್ಥಿಗಳು ನಡೆಯುತ್ತಿದ್ದರೆ ಗೊತ್ತಿಲ್ಲ ಆಕರ್ಷಿಸಬೇಕು. ಅವ್ರಿಗೆ ಒಳ್ಳೆ ಕೆಲಸ ಸಿಗ್ತಾರೆ, ಈಗೆಲ್ಲ ಹೋಗಿಲ್ಲ. ಏನಪ್ಪಾ, is it not the way you want that matters, the way you stand that matters, the confidence that you deliver that matters. ಆ ಕಾನ್ಫಿಡೆನ್ಸ್ ಬೇಕು ನಿಂತ್ಕೊಂಡಾಗ. ಅದ್ ಬಿಟ್ಟು ಕೈ ಹಿಡ್ಕೊಂಡು ಪ್ರೋಗ್ರಾಮ್ ಹೋಗಿ ನೀವು 3 ಡಿಗ್ರಿ ಓದಿದ್ದೇನೆ, 40 ಡಿಗ್ರಿ ಓದಿದ್ದೇನೆ ಇಲ್ಲ. ಸೊ ಯಾರಲ್ಲಿ ನ್ಯಾಚುರಲಿ ರೀಡಿಂಗ್, ಸಿಂಗಿಂಗ್, ನಿಮ್ಗೆ ಏನ್ ಫ್ಯಾಕ್ಟ್ ಅನಾಲಿಸಿಸ್ ಮಾಡಿದ್ದಾರೆ, ನಿಮ್ಮಲ್ಲಿ ಇರ್ತಕ್ಕಂಥ ವೈಯಕ್ತಿಕ ಅಭ್ಯಾಸಗಳನ್ನ ಒಳ್ಳೇದು ಬೆಳೆಸ್ಕೊಳ್ತಾವೆ. ಸುಲಭ ಮಾಡ್ಬೇಕು, ಫಿಟ್ನೆಸ್ ಇರ್ಬೇಕು. ನಾ ಗೆಲ್ತೀನಿ ಅನ್ನೋ ಮನಸ್ಥಿತಿ ಬೆಳೆಸ್ಕೊಳ್ತಕ್ಕಂಥ ಭಾವನೆ ನಿಮ್ಗೆ ಬರ್ಲಿ. 2026ರಲ್ಲಿ ಖಂಡಿತ ಶುಭವಾಗುತ್ತೈತ ಒಂದು ಹಾಡಿದ್ರು ಹಾಗೆ ಆಗುತ್ತೆ ನಿಮ್ಗೆ ಅಂತ ಹೇಳಿ ನನ್ನ ತಿಳಿಸ್ತೇನೆ. ನಿಮ್ಗೆ ಟ್ರೈನಿಂಗ್ ಮಾಡ್ಕೊಳ್ತಕ್ಕಂಥ PM ಉಷಾ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಆ ಯೋಜನೆಯ ಮೂಲಕ ವಿದ್ಯಾರ್ಥಿಗಳ ಮುಖದಲ್ಲಿ ನಗು ಕಾರಣ ಆಗಿರ್ತಕ್ಕಂಥದ್ದು. ನೀವು ಆಟಗಳನ್ನ ಜಾಯಿಂಟ್ ಕಳಿಸ್ತೀವಿ. ಬಿಗ್ ಬಾಸ್ ನೀವು ನೋಡ್ತಾರೆ, ಎಲಿಮಿನೇಷನ್ ಮಾಡಲ್ಲ, ಎಲ್ಲಾನು ಒಳಗೆ Thank you very much for your support and encouragement. Thank you so much, sir. Now, I thank our Registrar sir. I thank our beloved Vice Chancellor sir for his complete support, and also I thank our Registrar sir, the resource person Venkatesh Sharma sir, Subhashini madam, Kantaji sir, Devraju sir, and all the invited resource person, all my dear students, the staff of SCSC cell, OBC cell, media person, everyone, I thank wholeheartedly for the support and the encouragement given by you. Thank you, Manita.